ನಮಸ್ಕಾರ ಸ್ನೇಹಿತರೆ, ಮನಸಿ ರಿಪಬ್ಲಿಕನ್ಸ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. 2025ರ ಶಾಂಘೈ ಸಹಕಾರ ಸಂಘಟನೆ ಅಂದ್ರೆ SCO ಆಗಸ್ಟ್ 31ರಿಂದ ಸೆಪ್ಟೆಂಬರ್ 1ರವರೆಗೆ ನಡೆಯಿತು. ಈ ಶೃಂಗಸಭೆಯಲ್ಲಿ ಭಾರತ, ಚೀನಾ, ರಷ್ಯಾ ಸೇರಿದಂತೆ 25ಕ್ಕೂ ಹೆಚ್ಚು ರಾಷ್ಟ್ರಗಳ ನಾಯಕರು ಭಾಗವಹಿಸಿದರು. ಈ ಸಭೆಯಲ್ಲಿ ಯಾವ ಚರ್ಚೆಗಳಾಯಿತು, ಭಾರತ, ಚೀನಾ ಮತ್ತು ರಷ್ಯಾ ವಿಶ್ವಕ್ಕೆ ಯಾವ ರೀತಿಯ ಎಚ್ಚರಿಕೆಯನ್ನು ನೀಡಿವೆ, ಮತ್ತೆ ಇದು ಜಾಗತಿಕ ಆರ್ಥಿಕತೆಯ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರಲಿದೆ, ಬನ್ನಿ ಒಮ್ಮೆ ನೋಡೋಣ. ಸ್ನೇಹಿತರೆ, ಈ ಶಾಂಘೈ ಸಹಕಾರ ಸಂಘಟನೆ ಅಂದ್ರೆ SCO 2001ರಲ್ಲಿ ಚೀನಾ, ರಷ್ಯಾ, ಕಜಕಿಸ್ತಾನ, ಕಿರ್ಗಿಸ್ತಾನ, ತಜಿಕಿಸ್ತಾನ ಮತ್ತು ಉಜ್ಬೇಕಿಸ್ತಾನಗಳ ನಡುವೆ ರಚನೆ ಆಯ್ತದೆ. ಇದರ ಮುಖ್ಯ ಗುರಿ ಏನಂತಂದ್ರೆ ಭದ್ರತೆಯನ್ನು ಒದಗಿಸ್ತಕ್ಕಂಥದ್ದು, ದೇಶಗಳ ನಡುವೆ ಆರ್ಥಿಕ ಸಹಕಾರವನ್ನ ಮಾಡತಕ್ಕಂಥದ್ದು ಮತ್ತೆ ಭಯೋತ್ಪಾದನೆ ವಿರುದ್ಧ ಹೋರಾಡ್ತಕ್ಕಂಥದ್ದು ಇದರ ಮುಖ್ಯ ಗುರಿಯಾಗಿರ್ತದೆ. ಸ್ನೇಹಿತರೆ, 2017ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಈ ಸಂಘಟನೆಯ ಸದಸ್ಯ ರಾಷ್ಟ್ರಗಳಾಗ್ತದೆ. 2023ರಲ್ಲಿ ಇರಾನ್ ಮತ್ತು 2024ರಲ್ಲಿ ಬೆಲಾರಸ್ ಸದಸ್ಯ ರಾಷ್ಟ್ರಗಳಾಗ್ತವೆ. ಈಗ SCO ಸಂಘಟನೆಯಲ್ಲಿ 10 ಸದಸ್ಯ ರಾಷ್ಟ್ರಗಳ ಜೊತೆಗೆ 16 ಪಾಲುದಾರ ರಾಷ್ಟ್ರಗಳನ್ನ ಒಳಗೊಂಡಿದೆ. ಇದು ಜಗತ್ತಿನಲ್ಲಿರ್ತಕ್ಕಂತಹ 40% ಜನಸಂಖ್ಯೆಯನ್ನ ಪ್ರತಿನಿಧಿಸುತ್ತದೆ. ಸ್ನೇಹಿತರೆ, 2025ರ SCO ಶೃಂಗಸಭೆಯನ್ನ ಚೀನಾದ ಅಧ್ಯಕ್ಷ ಜಿನ್ಪಿಂಗ್ ಆಯೋಜಿಸಿದ್ದು, ಇದನ್ನು ಇತಿಹಾಸದ ಅತಿ ದೊಡ್ಡ SCO ಶೃಂಗಸಭೆ ಎಂದು ಕರೆಯಲಾಗಿದೆ. ಈ ಒಂದು ಸಭೆಯಲ್ಲಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ರಷ್ಯಾದ ಅಧ್ಯಕ್ಷ ಪುಟಿನ್ ಮತ್ತು ಇತರ 20ಕ್ಕೂ ಹೆಚ್ಚು ರಾಷ್ಟ್ರಗಳ ನಾಯಕರು ಭಾಗವಹಿಸಿದರು. ಈ ಒಂದು ಸಭೆಯಲ್ಲಿ ಜಾಗತಿಕ ಆರ್ಥಿಕತೆ, ಜಾಗತಿಕ ಭದ್ರತೆ ಮತ್ತು ಡೊನಾಲ್ಡ್ ಟ್ರಂಪ್ ತೆರಿಗೆ ನೀತಿಗಳಿಂದ ಉಂಟಾದ ಒತ್ತಡದ ಬಗ್ಗೆ ಚರ್ಚಿಸಲಾಗಿದೆ. ಸ್ನೇಹಿತರೆ, 2025ರ SCO ಶೃಂಗಸಭೆಯಲ್ಲಿ ಹಲವು ಪ್ರಮುಖ ಬೆಳವಣಿಗೆಗಳಿಗೆ ಸಾಕ್ಷಿಯಾಗಿದೆ. ಇವುಗಳನ್ನ ಒಂದೊಂದಾಗಿ ನೋಡೋಣ ಬನ್ನಿ. ಭಾರತ ಮತ್ತು ಚೀನಾ ಸಂಬಂಧಗಳಲ್ಲಿ ಧನಾತ್ಮಕವಾದ ಬೆಳವಣಿಗೆಯಾಗಿದೆ. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಚೀನಾದ ಅಧ್ಯಕ್ಷ ನಡುವೆ ದ್ವಿಪಕ್ಷೀಯ ಮಾತುಕತೆ ಆಗಿದೆ. ಇದು 2020ರ ಗಲ್ವಾನ್ ಕಣಿವೆ ಘರ್ಷಣೆಯ ನಂತರ ಎರಡೂ ದೇಶಗಳ ಸಂಬಂಧದಲ್ಲಿ ಒಂದು ಧನಾತ್ಮಕವಾದ ದೊಡ್ಡ ಹೆಜ್ಜೆಯಾಗಿದೆ. ಎರಡೂ ನಾಯಕರು ತಮ್ಮ ದೇಶಗಳು ಪೈಪೋಟಿಗಳಲ್ಲ, ಬದಲಿಗೆ ಅಭಿವೃದ್ಧಿಯ ಪಾಲುದಾರರಾಗಬೇಕು ಎಂದು ಒಪ್ಪಿಕೊಂಡಿದ್ದಾರೆ. ಜೊತೆಗೆ ಗಡಿಯಲ್ಲಿ ಶಾಂತಿಯನ್ನ ಕಾಪಾಡುವುದು ಮತ್ತು ನೇರ ವಿಮಾನ ಸಂಪರ್ಕವನ್ನು ಪುನರಾರಂಭಿಸುವ ಒಪ್ಪಂದವೂ ಸಹ ಆಗಿದೆ. ಇನ್ನು ಎರಡನೆಯದಾಗಿ SCO ಅಭಿವೃದ್ಧಿ ಬ್ಯಾಂಕ್. ಸ್ನೇಹಿತರೆ, ಚೀನಾದ ಅಧ್ಯಕ್ಷ ಜಿನ್ಪಿಂಗ್ SCO ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡುವ ಬಗ್ಗೆ ಘೋಷಣೆಯನ್ನ ಮಾಡಿದ್ದಾರೆ. ಇದರಿಂದ ಸದಸ್ಯ ರಾಷ್ಟ್ರಗಳಲ್ಲಿ ಆರ್ಥಿಕ ಸಹಕಾರ, ಹೂಡಿಕೆ ಮತ್ತು ವ್ಯಾಪಾರವನ್ನ ಉತ್ತೇಜಿಸುವುದು, ಇದರ ಜೊತೆಗೆ ಹೊಸ ಶಕ್ತಿ, ಗ್ರೀನ್ ಇಂಡಸ್ಟ್ರಿ ಮತ್ತು ಡಿಜಿಟಲ್ ಆರ್ಥಿಕತೆಗೆ ಸಂಬಂಧಿಸಿದ ಸಹಕಾರ ವೇದಿಕೆಗಳನ್ನ ಸ್ಥಾಪಿಸಲಾಗುವುದು ಎಂದು ಘೋಷಣೆಯನ್ನು ಮಾಡಿದ್ದಾರೆ. ಇನ್ನು ಮೂರನೆಯದಾಗಿ ಟಿಯಂಜಿನ್ ಘೋಷಣೆ. ಸ್ನೇಹಿತರೆ, ಈ ಒಂದು ಶೃಂಗಸಭೆಯಲ್ಲಿ ಟಿಯಂಜಿನ್ ಡಿಕ್ಲರೇಷನ್ ಅಂಗೀಕರಿಸಲಾಯಿತು. ಇದರಲ್ಲಿ ಭದ್ರತೆ, ಆರ್ಥಿಕತೆ ಮತ್ತು ಮಾನವೀಯ ಸಹಕಾರವನ್ನು ಬಲಪಡಿಸುವ 24 ಒಪ್ಪಂದಗಳನ್ನು ಅಂಗೀಕರಿಸಲಾಗಿದೆ. 2035ರವರೆಗಿನ SCO ಅಭಿವೃದ್ಧಿ ತಂತ್ರವನ್ನು ಕೂಡ ಇದರಲ್ಲಿ ರೂಪಿಸಲಾಗಿದೆ. ಸ್ನೇಹಿತರೆ, ಇನ್ನು ನಾಲ್ಕನೆಯದಾಗಿ ಭಯೋತ್ಪಾದನೆಯ ವಿರುದ್ಧ ಒಗ್ಗಟ್ಟು. ಸ್ನೇಹಿತರೆ, ಭಾರತದ ಪ್ರಧಾನಮಂತ್ರಿ ಮೋದಿ ಶೃಂಗಸಭೆಯಲ್ಲಿ ಭಯೋತ್ಪಾದನೆ ವಿರುದ್ಧ ಗಟ್ಟಿಯಾದ ಕ್ರಮ ಕೈಗೊಳ್ಳುವಂತೆ ಕರೆ ನೀಡಿದ್ದಾರೆ. SCOದ ರೀಜನಲ್ ಆಂಟಿ ಟೆರರಿಸಂ ಸ್ಟ್ರಕ್ಚರ್ ಮೂಲಕ ಭದ್ರತಾ ಸಹಕಾರವನ್ನು ಬಲಪಡಿಸುವುದರ ಬಗ್ಗೆ ಒತ್ತನ್ನು ನೀಡಲಾಗಿದೆ. ಸ್ನೇಹಿತರೆ, ಈ ಬೆಳವಣಿಗೆಗಳು SCO ರಾಷ್ಟ್ರಗಳ ನಡುವೆ ಸಹಕಾರವನ್ನು ಗಟ್ಟಿಗೊಳಿಸುವ ಗುರಿಯನ್ನ ಹೊಂದಿದೆ. ಆದರೆ ಇದರ ಹಿಂದಿರುವ ದೊಡ್ಡ ಚಿತ್ರಣವೇನೆಂದರೆ ಜಾಗತಿಕ ರಾಜಕೀಯದಲ್ಲಿ ಒಂದು ಹೊಸ ಆದೇಶದ ಸ್ಥಾಪನೆಯನ್ನ ಮಾಡುವಂತದ್ದು ಇದರ ಗುರಿಯಾಗಿದೆ. ಸ್ನೇಹಿತರೆ, ಈ ಒಂದು SCO ಶೃಂಗಸಭೆಯಲ್ಲಿ ಭಾರತ, ಚೀನಾ, ರಷ್ಯಾ ವಿಶ್ವಕ್ಕೆ ಯಾವ ರೀತಿಯ ಎಚ್ಚರಿಕೆಯನ್ನ ಕೊಟ್ಟಿದೆ, ಬನ್ನಿ ತಿಳಿಯೋಣ. ಸ್ನೇಹಿತರೆ, ಚೀನಾದ ಅಧ್ಯಕ್ಷ ತಮ್ಮ ಭಾಷಣದಲ್ಲಿ ಕೋಲ್ಡ್ ವಾರ್ ಮನಸ್ಥಿತಿ ಮತ್ತು ಗುಂಪು ರಾಜಕೀಯ ಬೆದರಿಕೆಯನ್ನ ಖಂಡಿಸಿದ್ದಾರೆ. ಅವರು SCO ರಾಷ್ಟ್ರಗಳನ್ನು ಒಗ್ಗೂಡಿಸಿ ಯುನೈಟೆಡ್ ಸ್ಟೇಟ್ಸ್ನ ನೇತೃತ್ವದ ಜಾಗತಿಕ ಆದೇಶಕ್ಕೆ ಪರ್ಯಾಯವಾದ ಬಹುಧ್ರುವೀಯ ವಿಶ್ವ ಆದೇಶವನ್ನು ಸ್ಥಾಪಿಸುವ ಗುರಿಯ ಬಗ್ಗೆ ತಮ್ಮ ಭಾಷಣದಲ್ಲಿ ಒತ್ತಿ ಹೇಳಿದ್ದಾರೆ. ಸ್ನೇಹಿತರೆ, ಇನ್ನು ರಷ್ಯಾದ ಅಧ್ಯಕ್ಷ ಪುಟಿನ್ SCO ಶೃಂಗಸಭೆಯನ್ನು ನಿಜವಾದ ಬಹುಪಕ್ಷೀಯತೆಯ ಮಾದರಿ ಎಂದು ಕೊಂಡಾಡಿದ್ದಾರೆ. ರಷ್ಯಾ ಮತ್ತು ಚೀನಾ ನಡುವಿನ ಆರ್ಥಿಕ ಮತ್ತು ಭದ್ರತಾ ಸಂಬಂಧವನ್ನ ಯಾವ ರೀತಿ ಗಟ್ಟಿಗೊಳಿಸಬೇಕು ಎಂಬುದರ ಸಲಹೆಯ ಜೊತೆಗೆ ರಷ್ಯಾದ ತೈಲ ಖರೀದಿಯಿಂದ ಭಾರತದ ಮೇಲಿನ ಟ್ರಂಪ್ನ 50% ತೆರಿಗೆಯನ್ನ ಬಲವಾಗಿ ಖಂಡಿಸಿದ್ದಾರೆ. ಇನ್ನು
ತಮ್ಮ ವ್ಯಾಪಾರಗಳಲ್ಲಿ ರಾಷ್ಟ್ರೀಯ ಕರೆನ್ಸಿಯನ್ನ ಉತ್ತೇಜನೆಯನ್ನ ಮಾಡಬೇಕು ಎಂದು ಕರೆಯನ್ನು ಸಹ ನೀಡಿದ್ದಾರೆ. ಸ್ನೇಹಿತರೆ, ಇನ್ನು ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿರುವ ನರೇಂದ್ರ ಮೋದಿ ಅವರು ಭಯೋತ್ಪಾದನೆ ವಿರುದ್ಧ ಒಗ್ಗಟ್ಟಿನ ಕರೆಯನ್ನ ನೀಡಿದ್ದಾರೆ. ಜೊತೆಗೆ ಭಾರತ ಚೀನಾ ಸಂಬಂಧಗಳಲ್ಲಿ ಶಾಂತಿ ಯಾವಾಗಲೂ ಸ್ಥಿರತೆಯಿಂದ ಇರಬೇಕೆಂದು ಒತ್ತಾಯಿಸಿದ್ದಾರೆ. ಈ ಟ್ರಂಪ್ನ ತೆರಿಗೆ ನೀತಿಗಳಿಂದ ಭಾರತಕ್ಕೆ ಆಗಿರುವ ಆರ್ಥಿಕ ಒತ್ತಡದ ಹಿನ್ನೆಲೆಯಲ್ಲಿ ಭಾರತ ಚೀನಾ ಮತ್ತು ರಷ್ಯಾದೊಂದಿಗಿನ ಸಂಬಂಧವನ್ನು ಬಲಪಡಿಸುವ ಮೂಲಕ ಭಾರತವು ಜಾಗತಿಕ ರಾಜಕೀಯದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳಲು ಯತ್ನಿಸುತ್ತದೆ ಎಂದು ಘೋಷಣೆ ಮಾಡಿದ್ದರು. ಈ ಎಚ್ಚರಿಕೆಯ ಮೂಲ ಸಂದೇಶವೇನೆಂತಂದ್ರೆ, ಅಮೆರಿಕದ ಏಕಪಕ್ಷೀಯ ತೆರಿಗೆ ನೀತಿಗಳು ಮತ್ತು ಆರ್ಥಿಕ ಒತ್ತಡಗಳಿಗೆ ಪ್ರತಿಕ್ರಿಯೆಯಾಗಿ ಎಸ್ಸಿಒ ರಾಷ್ಟ್ರಗಳು ಒಗ್ಗೂಡಿ ತಮ್ಮದೇ ಆದ ಆರ್ಥಿಕ ಚೌಕಟ್ಟು ಮತ್ತು ಭದ್ರತಾ ಚೌಕಟ್ಟನ್ನು ರಚಿಸಲು ಸಹಾಯವಾಗುತ್ತದೆ. ಸ್ನೇಹಿತರೆ, ಈ ಒಂದು ಎಸ್ಸಿಒ ಶೃಂಗಸಭೆ ಒಂದು ಸ್ಪಷ್ಟ ಸಂದೇಶವನ್ನ ಜಗತ್ತಿಗೆ ನೀಡಿದೆ. ಭಾರತ, ಚೀನಾ ಮತ್ತು ರಷ್ಯಾ ಒಗ್ಗೂಡಿ ಒಂದು ಬಹುಧ್ರುವೀಯ ವಿಶ್ವ ಆದೇಶವನ್ನು ರಚಿಸಲು ಯತ್ನಿಸುತ್ತಿದೆ ಎಂದು ಗೋಚರಿಸುತ್ತಿದೆ. ಈ ಟ್ರಂಪ್ನ ತೆರಿಗೆ ನೀತಿಗಳಿಂದ ಉಂಟಾದ ಒತ್ತಡವು ಈ ರಾಷ್ಟ್ರಗಳನ್ನು ಒಂದುಗೂಡಿಸಿದೆ ಮತ್ತೆ ಇದರಿಂದ ಜಾಗತಿಕ ಆರ್ಥಿಕತೆಯಲ್ಲಿ ದೊಡ್ಡ ಬದಲಾವಣೆಗಳು ಕೂಡ ಸಂಭವಿಸಬಹುದು. ಸ್ನೇಹಿತರೆ, ಭಾರತಕ್ಕೆ ಇದರಿಂದ ದೇಶೀಯ ಉತ್ಪಾದನೆಯನ್ನ ಉತ್ತೇಜಿಸುವ ಅವಕಾಶವಿದೆ. ಉದಾಹರಣೆಗೆ ನಿಮಗೆ ಗೊತ್ತಿರುವ ಹಾಗೆ ಮೇಕ್ ಇನ್ ಇಂಡಿಯಾ ಯೋಜನೆ. ಇನ್ನು ಚೀನಾ ತನ್ನ ಆರ್ಥಿಕತೆ ಮತ್ತು ರಾಜಕೀಯ ಪ್ರಭಾವವನ್ನು ವಿಸ್ತರಿಸುವ ಮೂಲಕ ಯುಎಸ್ಗೆ ಸವಾಲು ಹಾಕುತ್ತಿದೆ. ಇನ್ನು ರಷ್ಯಾ ತನ್ನ ಶಕ್ತಿ ಸಂಪನ್ಮೂಲಗಳ ಮೂಲಕ ಎಸ್ಸಿಒ ರಾಷ್ಟ್ರಗಳೊಂದಿಗೆ ಸಹಕಾರವನ್ನು ಬಲಪಡಿಸಿಕೊಳ್ಳುತ್ತಿದೆ. ಸ್ನೇಹಿತರೆ, ಜಾಗತಿಕ ರಾಜಕೀಯ ಮತ್ತು ಆರ್ಥಿಕತೆಯಲ್ಲಿ ಒಂದು ದೊಡ್ಡ ತಿರುವನ್ನ ಸೂಚಿಸುತ್ತಿದೆ. ಭಾರತ, ಚೀನಾ ಮತ್ತು ರಷ್ಯಾದ ಒಗ್ಗಟ್ಟು ಟ್ರಂಪ್ನ ತೆರಿಗೆ ನೀತಿಗಳಿಗೆ ಪ್ರತಿಕ್ರಿಯೆಯಾಗಿ ಒಂದು ಹೊಸ ಬಹುಧ್ರುವೀಯ ಯುಗ ಸ್ಥಾಪನೆಯಾಗುತ್ತಿದೆ. ಈ ಬದಲಾವಣೆಯಿಂದ ಭಾರತಕ್ಕೆ ಸವಾಲುಗಳಷ್ಟೇ ಅವಕಾಶಗಳು ಕೂಡ ದೊರಕುತ್ತಿವೆ. ಸ್ನೇಹಿತರೆ, ಅದೇನೇ ಇರಲಿ, ಈ ಮೂರು ದೇಶಗಳ ಒಗ್ಗಟ್ಟು ಅಮೆರಿಕಕ್ಕೆ ತಕ್ಕ ಪಾಠವನ್ನು ಕಲಿಸುವುದಂತೂ ಶತಸಿದ್ಧವಾಗಿದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.